ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 4ನೆಯ ವಾರ, ಫೆಬ್ರವರಿ 7, 2025 ಶುಕ್ರವಾರ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 14ರಿಂದ 29ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸುವಿನ ಹೆಸರು ಮನೆಮಾತಾಯಿತು. ಅದು ಹೆರೋದ ಅರಸನ ಕಿವಿಗೂ ಬಿತ್ತು. ಯೇಸುವಿನ ವಿಚಾರವಾಗಿ ಕೆಲವರು, ಮಡಿದ ಸ್ನಾನಿಕ ಯೋವಾನನೇ ಮರಳಿ ಜೀವಂತನಾಗಿ ಬಂದಿದ್ದಾನೆ, ಆದುದರಿಂದಲೇ ಮಹತ್ಕಾರ್ಯಗಳನ್ನು ಮಾಡುವ ಶಕ್ತಿ ಇವನಿಗಿದೆ ಎನ್ನುತ್ತಿದ್ದರು. ಇದನ್ನು ಕೆಲವರು ಈತನೇ ಎಲಿಯನು ಎಂದು, ಮತ್ತೆ ಕೆಲವರು ಪ್ರಾಚೀನ ಪ್ರವಾದಿಗಳಂತೆ ಈತನು ಒಬ್ಬ ಪ್ರವಾದಿ ಎಂದು ಹೇಳುತ್ತಿದ್ದರು. ಇದನ್ನೆಲ್ಲ ಕೇಳಿದ ಹೆರೋದನು, ಹೌದು, ನಾನು ಶಿರಚ್ಛೇದನ ಮಾಡಿದ ಯೋವಾನನೇ ಮರಳಿ ಜೀವಂತನಾಗಿ ಬಂದಿದ್ದಾನೆ ಎಂದನು. ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದಿಯಳ ನಿಮಿತ್ತ ಯೋವಾನನನ್ನು ಸೆರೆಗಿಡಿಸಿ ಬಂಧನದಲ್ಲಿರಿಸಿದ್ದನು. ಹೆರೋದಿಯಳು ಹೆರೋದನ ಸಹೋದರ ಫಿಲಿಪ್ಪನ ಧರ್ಮಪತ್ನಿ. ಆದರೂ ಹೆರೋದನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದ್ದನು. ಈ ಕಾರಣ ಯೋವಾನನು, ನಿನ್ನ ಸೋದರನ ಪತ್ನಿಯನ್ನು ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಅವನನ್ನು ಎಚ್ಚರಿಸುತ್ತಿದ್ದನು. ಇದರ ನಿಮಿತ್ತ ಹೆರೋದಿಯಳು ಯೋವಾನನ ಮೇಲೆ ಹಗೆ ಇಟ್ಟು ಕೊಲ್ಲಿಸಬೇಕು ಎಂದಿದ್ದಳು. ಆದರೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಅವಳಿಂದಾಗಿರಲಿಲ್ಲ. ಏಕೆಂದರೆ ಯೋವಾನನು ಸಂತನು ಹಾಗೂ ಸತ್ಪುರುಷನು ಎಂದು ಹೆರೋದನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು. ಯೋವಾನನು ಹೇಳುತ್ತಿದ್ದ ಮಾತುಗಳನ್ನು ಕೇಳಿದಾಗಲೆಲ್ಲ ಹೆರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು. ಆದರೂ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು. ಕಡೆಗೊಮ್ಮೆ ಹೆರೋದಿಯಳಿಗೆ ಅನುಕೂಲವಾದ ಸಂದರ್ಭ ಒದಗಿತು. ಹೆರೋದನು ತನ್ನ ಹುಟ್ಟುಹಬ್ಬದ ದಿನಾಚರಣೆಯಂದು ಆಸ್ಥಾನಿಕರಿಗೂ ಸೇನಾಧಿಪತಿಗಳಿಗೂ ಗಲಿಲೆಯ ಪ್ರಾಂತ್ಯದ ಪ್ರಮುಖರಿಗೂ ಔತಣಕೂಟವನ್ನು ಏರ್ಪಡಿಸಿದನು. ಆ ಸಮಾರಂಭದಲ್ಲಿ ಹೆರೋದೆಯಳ ಮಗಳು ಔತಣ ಶಾಲೆಗೆ ಬಂದು ನರ್ತನ ಮಾಡಿದಳು. ಹೆರೋದನು ಅವನ ಜೊತೆಯಲ್ಲಿ ಭೋಜನಕ್ಕೆ ಕುಳಿತಿದ್ದ ಅತಿಥಿಗಳು ಅದನ್ನು ಬಹಳವಾಗಿ ಮೆಚ್ಚಿಕೊಂಡರು. ಆಗ ಅರಸ ಹೆರೋದನು ಅವಳಿಗೆ, ನಿನಗೆ ಏನು ಬೇಕಾದರೂ ಕೇಳಿಕೊಡುತ್ತೇನೆ ಎಂದನು. ನೀನು ಏನು ಕೇಳಿಕೊಂಡರೂ ಸರಿ, ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದನು. ಅವಳು ತನ್ನ ತಾಯಿಯ ಬಳಿಗೆ ಹೋಗಿ, ಅಮ್ಮ, ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು. ಸ್ನಾನಿಕ ಯೋವಾನನ ತಲೆಯನ್ನು ಕೇಳು ಎಂದು ಆಕೆ ಮಗಳನ್ನು ಪ್ರೇರೇಪಿಸಿದಳು. ಕೂಡಲೇ ಅವಳು ಅರಸನ ಬಳಿಗೆ ಧಾವಿಸಿ, ಸ್ನಾನಿಕ ಯೋವಾನನ ತಲೆಯನ್ನು ಇದೀಗಲೇ ಒಂದು ತಟ್ಟೆಯಲ್ಲಿ ತರಿಸಿಕೊಡಿ, ಇದೇ ನನ್ನ ಬೇಡಿಕೆ ಎಂದು ಕೇಳಿಕೊಂಡಳು. ಅರಸನಿಗೆ ಅತೀವ ದುಃಖವಾಯಿತು. ಆದರೂ ಅತಿಥಿಗಳೆಲ್ಲರ ಮುಂದೆ ತಾನು ಮಾಡಿದ ಪ್ರಮಾಣದ ನಿಮಿತ್ತ ಅವಳ ಕೋರಿಕೆಯನ್ನು ನಿರಾಕರಿಸಲಾಗಲಿಲ್ಲ. ಆದುದರಿಂದ ಅವನು ಒಬ್ಬ ಪಹರೆಯವನನ್ನು ಕರೆದು ಕೂಡಲೇ ಯೋವಾನನ ತಲೆಯನ್ನು ತರಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳುಹಿಸಿದನು. ಪಹರೆಯವನು ಸೆರೆಮನೆಗೆ ಹೋಗಿ ಯೋವಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿ ಇಟ್ಟು ಹುಡುಗಿಗೆ ತಂದುಕೊಟ್ಟನು. ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಟಳು. ಇದನ್ನು ಕೇಳಿದ ಯೋವಾನನ ಶಿಷ್ಯರು ಅಲ್ಲಿಗೆ ಬಂದು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ: ದ್ವೇಷದ ಮಹಿಳೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಕಾಣಸಿಗುವ 3 ವ್ಯಕ್ತಿಗಳು ಸ್ನಾನಿಕ ಯೋವಾನ, ಹೆರೋದ ಮತ್ತು ಹೆರೋದಿಯಳು. ಸ್ನಾನಿಕ ಯೋವಾನ ದೇವರ ಸ್ವರವಾಗಿದ್ದ, ಅನ್ಯಾಯ ಅನೀತಿಯನ್ನು ಧೈರ್ಯದಿಂದ ಖಂಡಿಸಿದ. ಹೆರೋದ ಒಬ್ಬ ಕ್ರೂರಿ, ಅಂಜುಬುರಕ ಹಾಗೂ ಸಮಯದ ಗೊಂಬೆಯಾಗಿದ್ದ. ಒಮ್ಮೆ ರೋಮಿಗೆ ಹೋಗಿದ್ದಾಗ ಫಿಲಿಪ್ಪನ ಹೆಂಡತಿ ಹೆರೋದಿಯಳ ಪ್ರೀತಿಯಲ್ಲಿ ಸಿಲುಕಿಕೊಂಡ. ಹೆರೋದಿಯಳನ್ನು ಮದುವೆಯಾಗಲು ತನ್ನ ಹೆಂಡತಿಯಿಂದ ವಿಚ್ಛೇದನ ಪಡೆದುಕೊಂಡಿದ್ದ. ಯೆಹೂದ್ಯರ ನಿಯಮದ ಪ್ರಕಾರ ರಕ್ತ ಸಂಬಂಧಿಗಳಲ್ಲಿ ಮದುವೆಯಾಗುವುದು ನಿಷಿದ್ಧವಾಗಿತ್ತು. ಯಾಜಕ ಕಾಂಡ ಅಧ್ಯಾಯ 18, 6ರಿಂದ 18ರವರೆಗಿನ ವಚನಗಳು. ಹೆರೋದಿಯಳು ಒಬ್ಬ ಅಪ್ರಾಮಾಣಿಕ, ನಿಷ್ಠೆಯಿಲ್ಲದ ಹೆಂಡತಿಯಾಗಿದ್ದಳು. ದುರಾಸೆ ಮತ್ತು ದ್ವೇಷದ ಮಹಿಳೆ ಹಾಗೂ ಕೆಟ್ಟ ತಾಯಿಯಾಗಿದ್ದಳು. ಕುತಂತ್ರದಿಂದ ಸ್ನಾನಿಕ ಯೋವಾನನ ಮರಣಕ್ಕೆ ಕಾರಣವಾದಳು. ಈ 3 ವ್ಯಕ್ತಿಗಳಲ್ಲಿ ಸ್ನಾನಿಕ ಯೋವಾನ ನಮ್ಮ ಆದರ್ಶವಾಗಬೇಕು ಅಲ್ಲವೇ? ಸಂತರ ಸ್ಮರಣೆ. ಪ್ರಿಯರೇ, ನಾವು ಇಂದು ಸಂತ ಗೊನ್ಸಾಲೋ ಗಾರ್ಸಿಯಾ ಮತ್ತು ಸಂಗಡಿಗರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1556ರಿಂದ 1597ರವರೆಗೆ. ಆತ್ಮೀಯರೇ, ಸಂತ ಗೊನ್ಸಾಲೋ ಗಾರ್ಸಿಯಾ ಅವರು ಭಾರತದಲ್ಲಿ ಜನ್ಮ ತಾಳಿದರೂ ಜಪಾನ್ ದೇಶವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಧರ್ಮಸಭೆಯ ಸೇವೆ ಸಲ್ಲಿಸಿ ಅಲ್ಲಿಯೇ ಹುತಾತ್ಮರಾದರು. ಸಂತ ಗೊನ್ಸಾಲೋ ಗಾರ್ಸಿಯಾ ಅವರ ಬಾಲ್ಯ ಜೀವನದ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿಲ್ಲ. ಅವರು ಭಾರತ ಮೂಲದ ಮೊದಲ ಮತ್ತು ಏಕೈಕ ರಕ್ತಸಾಕ್ಷಿಯಾಗಿದ್ದಾರೆ.
ಮುಂಬೈನ ಭಾಗವಾಗಿದ್ದ ಬ್ಯಾಸೆನ್ ಅಂದರೆ ಈಗಿನ ವಸಾಯಿ ಎಂಬ ಊರಿನಲ್ಲಿ ಜನಿಸಿದ ಗೊಂಸಾಲೋ ಅವರು 15 ಅಥವಾ 16 ವರ್ಷದ ವಯಸ್ಸಿನಲ್ಲಿ 1570ರಲ್ಲಿ ಯೇಸು ಸಭೆಯ ಸೆಬಾಸ್ಟಿಯನ್ ಗೊನ್ಸಾಲ್ವೆಸ್ ಎಂಬ ಗುರುಗಳೊಂದಿಗೆ ಜಪಾನ್ ದೇಶಕ್ಕೆ ಪ್ರಯಾಣ ಬೆಳೆಸಿದರು. ಮುಂದಿನ 8 ವರ್ಷಗಳ ಕಾಲ ಗೊಂಸಾಲೋ ಅವರು ಫಾದರ್ ಸೆಬಾಸ್ಟಿಯನ್ ಅವರ ಸಹಾಯಕರಾಗಿದ್ದರು. ಈ ಅವಧಿಯಲ್ಲಿ ಯೇಸು ಸಭೆಗೆ ಸೇರಲು ಅವರು ಬಹಳ ಆಸಕ್ತಿ ಹೊಂದಿದ್ದರು ಮತ್ತು ಪದೇ ಪದೇ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುತ್ತಿದ್ದರು. ಆದರೆ ಕೆಲವು ಕಾರಣಗಳಿಂದ ಯೇಸು ಸಭೆಯವರು ಗೊಂಸಾಲೋ ಅವರ ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದರು. ಹಲವಾರು ವರ್ಷಗಳ ನಿರಂತರ ತಿರಸ್ಕಾರದ ನಂತರ ಬೇಸತ್ತ ಗೊಂಸಾಲೋ ಅವರು ಫ್ರಾನ್ಸಿಸ್ಕನ್ ಧಾರ್ಮಿಕ ಸಭೆಯನ್ನು ಸೇರಲು ನಿರ್ಧರಿಸಿದರು. ಜಪಾನ್ಗೆ ಜೆಸ್ವಿಟ್ ಗುರುಗಳೊಂದಿಗೆ ಬಂದಿದ್ದರು. ಗೊಂಸಾಲೋ ಅವರು ಜಪಾನ್ನಲ್ಲಿ ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರದೆ ಜಪಾನ್ನಿಂದ ಮಕಾವೋಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅವರ ಆಧ್ಯಾತ್ಮಿಕ ಆಸಕ್ತಿಗಳು ಕಡಿಮೆಯಾದವು ಮತ್ತು ಅವರು ಸಾಕಷ್ಟು ಆದಾಯ ಗಳಿಸಿ ಯಶಸ್ವಿ ವ್ಯಾಪಾರಿಯಾದರು. ಆದರೆ ಕ್ರಿಸ್ತಶಕ 1586ರಲ್ಲಿ ಫಿಲಿಪೈನ್ಸ್ನ ಮನಿಲಾಕ್ಕೆ ಪ್ರಯಾಣ ಬೆಳೆಸಿದಾಗ ಅವರಲ್ಲಿನ ಧಾರ್ಮಿಕ ಜೀವನದ ಕಿಡಿ ಮತ್ತೆ ಹೊತ್ತಿಕೊಂಡಿತು. ಅವರು ವ್ಯಾಪಾರವನ್ನು ತೊರೆದು ಅದೇ ವರ್ಷ ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರಿದರು. ಅಡುಗೆ ಮನೆಯಲ್ಲಿ ಸಹಾಯ ಮಾಡುವುದು, ತರಕಾರಿ ಮತ್ತು ದಿನಸಿ ತರುವುದು, ತಟ್ಟೆ ತೊಳೆಯುವುದು, ಮೇಜು ಸ್ವಚ್ಛಗೊಳಿಸುವುದು, ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಸಹ ಅವರು ಮಾಡಿದರು. ಮನಿಲಾದಲ್ಲಿ ಜಪಾನಿಯರು ಹೆಚ್ಚಿನ ಸಂಖ್ಯೆಯಲ್ಲಿರುವುದನ್ನು ಅವರು ಗಮನಿಸಿದರು. ಜಪಾನ್ನಲ್ಲಿ 8 ವರ್ಷಗಳ ಕಾಲ ಇದ್ದುದರಿಂದ ಅವರು ಜಪಾನೀಸ್ ಭಾಷೆಯನ್ನು ಸುಲಲಿತವಾಗಿ ಮಾತನಾಡುತ್ತಿದ್ದರು. ಆದ್ದರಿಂದ ಅವರು ಆಸ್ಪತ್ರೆಗಳಲ್ಲಿ ಜಪಾನಿನ ರೋಗಿಗಳನ್ನು ಭೇಟಿ ಮಾಡುವುದನ್ನು ತಮ್ಮ ಮುಖ್ಯ ಆದ್ಯತೆಯನ್ನಾಗಿ ಮಾಡಿಕೊಂಡರು. ಪ್ರಿಯರೇ, ಈ ಸಮಯದಲ್ಲಿ ಜಪಾನ್ನಲ್ಲಿ ಫ್ರಾನ್ಸಿಸ್ಕನ್ ಸಭೆಯ ಶಾಖೆಯನ್ನು ತೆರೆಯಲು ಸಿದ್ಧತೆಗಳು ನಡೆಯುತ್ತಿದ್ದವು. ಆಗ ಗೊಂಸಾಲೋ ಅವರು ಸಭೆಯ ನೆರವಿಗೆ ಬಂದರು. ಧರ್ಮಗುರು ಪೆದ್ರೋ ಬ್ಯಾಪ್ಟಿಸ್ಟರ್ ಅವರೊಂದಿಗೆ ಗೊಂಸಾಲೋ ಕ್ರಿಸ್ತಶಕ 1592ರಲ್ಲಿ ಜಪಾನ್ಗೆ ತೆರಳಿದರು. ತಮ್ಮ ಸಭೆಯ ಹಿರಿಯರಿಗೆ ಆರಂಭದಲ್ಲಿ ಭಾಷಾಂತರಕಾರರಾಗಿದ್ದ ಗೊಂಸಾಲೋ ಅವರು ಮುಂದೆ ಜಪಾನ್ ದೇಶದ ವಿವಿಧೆಡೆ ತಮ್ಮ ಸಭೆಯ ಶಾಖೆಗಳನ್ನು ತೆರೆಯುವ ಮೇಲ್ವಿಚಾರಕರಾದರು. ಮಕಾವೋ ಮತ್ತು ಒಸಾಕಾಗಳಲ್ಲಿ ಹಲವಾರು ಕ್ರೈಸ್ತ ದೇವಾಲಯಗಳು, ಫ್ರಾನ್ಸಿಸ್ಕನ್ ಸಭೆಯ ಶಾಖೆಗಳು ಮತ್ತು ಕುಷ್ಠರೋಗಿಗಳ ಆಸ್ಪತ್ರೆಗಳನ್ನು ಗೊಂಸಾಲೋ ನಿರ್ಮಿಸಿದರು. ಆತ್ಮೀಯರೇ, ಕ್ರಿಸ್ತಶಕ 1587ರಲ್ಲಿ ಜಪಾನ್ ದೇಶದಲ್ಲಿ ಕ್ರೈಸ್ತ ಧರ್ಮವನ್ನು ನಾಶಪಡಿಸುವ ಪ್ರಕ್ರಿಯೆ ಆರಂಭವಾಗಿತ್ತು. 1597ರಲ್ಲಿ ಗೊಂಸಾಲೋ ಮತ್ತು ಇತರ 5 ಫ್ರಾನ್ಸಿಸ್ಕನ್ ಜೆಸ್ವಿಟ್ ಸಭೆಯವರು ಉಪದೇಶಕರು ಅಥವಾ ಭಾಷಾಂತಕರಾಗಿದ್ದ 17 ಜನ ಸಾಮಾನ್ಯರಿಗೆ ಹುತಾತ್ಮರಾಗುವ ಯೋಗ ಪ್ರಾಪ್ತವಾಯಿತು. ಫೆಬ್ರವರಿ 5, 1597ರಂದು ನಾಗಸಾಕಿ ಬಳಿಯ ಒಂದು ಗುಡ್ಡದ ಮೇಲೆ ಶಿಲುಬೆಯನ್ನು ನೆಡಲಾಯಿತು. ಶಿಲುಬೆಗಳಿಗೆ ಜಡಿದ ಕಟುಕರು ತಮ್ಮ ಈಟಿಗಳಿಂದ ಅವರನ್ನು ಇರಿಯುತ್ತಿದ್ದರೆ ದುಃಖದಿಂದ ನೋಡುತ್ತಿದ್ದ ಕ್ರೈಸ್ತರು ಯೇಸುವೆ ಮರಿಯೇ ಎಂದು ಗೋಳಾಡುತ್ತಿದ್ದರು. ಕಟುಕರು ಒಬ್ಬೊಬ್ಬರನ್ನೇ ಕೊಲ್ಲುತ್ತಾ ಬಂದರು. ಆತ್ಮೀಯರೇ, ಈ 26 ಕಥೋಲಿಕರನ್ನು 14 ಸೆಪ್ಟೆಂಬರ್ 1627ರಲ್ಲಿ ಜಗದ್ಗುರು 8ನೇ ಅರ್ಬನ್ ಪುನೀತರೆಂದು ಘೋಷಿಸಿದರು. ನಂತರ ಜಗದ್ಗುರು 9ನೇ ಪಯಸ್ರವರು 8ನೇ ಜೂನ್ 1862ರಲ್ಲಿ ಇವರೆಲ್ಲರನ್ನು ಸಂತರ ಪದವಿಗೆ ಏರಿಸಿದರು. ಸಂತ ಗೊಂಸಾಲೋ ಗಾರ್ಸಿಯಾ ಮತ್ತು ಸಂಗಡಿಗರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.